ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗ್ತಿದೆ. ಸೊ, ಎಲ್ಲ ಹೆಂಗಸರು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಯೋಚಿಸ್ತಿದ್ದೀರಾ ಅಲ್ವಾ? ಸೊ, ಹಬ್ಬಕ್ಕೆ ಏನೇನು ಐಟಮ್ ಎತ್ತಿಟ್ಕೊಳ್ಬೇಕು, ಏನೇನು ಪರ್ಚೇಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಪೂಜೆ ಸಾಮಗ್ರಿ ಯಾವ್ಯಾವ್ದು ಬೇಕು ಅಂತ ನೋಡೋಣ. ಅರಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಪಚ್ಚಕರ್ಪೂರ, ಧೂಪ ಅಂದರೆ ಸಾಂಬ್ರಾಣಿ, ದಸಂಗಂ, ದೀಪಕ್ಕೆ ಬತ್ತಿ, ಎಣ್ಣೆ ಅಥವಾ ತುಪ್ಪ, ಮ್ಯಾಚ್ ಬಾಕ್ಸ್, ತೆಂಗಿನಕಾಯಿ, ಅಕ್ಷತೆ ಕಾಳು, ಜೊತೆಗೆ ವರಮಹಾಲಕ್ಷ್ಮಿ ಕತೆ ಪುಸ್ತಕ, ಅದರಲ್ಲಿ ಅಷ್ಟೋತ್ತರ ಇಲ್ಲ ಅಂದರೆ ಅಷ್ಟೋತ್ತರ ಪುಸ್ತಕ, ಗಂಜಳ, ಹಾಗೆ ತೋರಣಕ್ಕೋಸ್ಕರ ಮಾವಿನ ಎಲೆ, ಅಡಿಕೆ, ಹೂವು, ಹಣ್ಣು, ಗಣೇಶನ ಪೂಜೆಗೋಸ್ಕರ ಗರಿಕೆ. ಇದಿಷ್ಟು ಸಾಮಾನು ಬೇಕಾಗತ್ತೆ. ಇನ್ನೇನಾದರೂ ಐಟಮ್ ಮಿಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಆ ತಾಯಿ ಮಡ್ಲಕ್ಕಿಗೋಸ್ಕರ ಅರಶಿನ, ಕುಂಕುಮ, ಅಕ್ಕಿ, ಬೆಲ್ಲ, ಕೊಬ್ಬರಿ, ಹುರ್ಗಡ್ಲೆ, ಅರಶಿನ ಕೊಂಬು, ಬಾಗಿನ ಸಾಮಾನು ಅಥವಾ ಅಮ್ಮನ ಸಾಮಾನು ಅಂತಾರಲ್ವ ಅದು, ಬ್ಲೌಸ್ ಪೀಸು, ಬಳೆ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟು ಇದ್ದರೆ ಸಾಕಾಗತ್ತೆ. ಅಥವಾ ನಿಮ್ಮನೆ ಪದ್ಧತಿ ಪ್ರಕಾರ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೋಸ್ಕರ ಅರಶಿನ, ಕುಂಕುಮ, ದಕ್ಷಿಣೆ, ಎಲೆ, ಅಡಿಕೆ, ಬ್ಲೌಸ್ ಪೀಸು, ಬಳೆ, ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಇದೆಲ್ಲ ಕೊಡ್ಬೋದು. ಆದರೆ ಈಗ ಬ್ಲೌಸ್ ಪೀಸ್ ಯಾರೂ ಸ್ಟಿಚ್ ಮಾಡಿಸ್ತಾ ಇಲ್ಲ, ಬದಲಿಗೆ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಪಾಸ್ ಆನ್ ಮಾಡ್ತಿದ್ದಾರೆ. ಹಾಗಾಗಿ ಬ್ಲೌಸ್ ಪೀಸ್ ಬದಲು ರಿಟರ್ನ್ ಗಿಫ್ಟ್ ಕೂಡ ಕೊಡ್ಬೋದು. ಇನ್ ಕೇಸ್ ರಿಟರ್ನ್ ಗಿಫ್ಟ್ ಕೊಡೋ ಹಾಗಿದ್ರೆ ಅದನ್ನು ಕೂಡ ಮೊದಲೇ ಸೆಲೆಕ್ಟ್ ಮಾಡಿಕೊಂಡು ಹಿಂದಿನ ದಿನವೇ ತಂದಿಟ್ಕೊಂಡ್ಬಿಟ್ಟಿದ್ರೆ ಹೆಲ್ಪ್ ಆಗುತ್ತೆ. ಕಳಸದಲ್ಲಿ ಹಾಕೋಕ್ಕೋಸ್ಕರ ನಿಮ್ಮನೆ ಪದ್ಧತಿ ಪ್ರಕಾರ ನೀವು ರೆಡಿ ಮಾಡ್ಕೊಳ್ಳಿ. ಅಂದರೆ ಕೆಲವರು ಅಕ್ಕಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಇನ್ನು ಕೆಲವರು ನೀರು, ಅರಶಿನ ಕುಂಕುಮ, ರೋಸ್ ವಾಟರ್, ಪಚ್ಚಕರ್ಪೂರ, ಹೂವು ಇದೆಲ್ಲ ಹಾಕ್ತಾರೆ. ಸೊ ನಿಮಗೆ ಯಾವ ರೀತಿ ಪದ್ಧತಿ ಇದೆಯೋ ಆ ರೀತಿ ತೆಗೆದಿಟ್ಕೊಳ್ಳಿ. ಜೊತೆಗೆ ಬೆಳ್ಳಿ ಕಾಯಿನ್ ಅಥವಾ 5 ರೂಪೀಸ್ ಕಾಪರ್ ಕಾಯಿನು ಹಾಗೆ ಸ್ವಲ್ಪ ಚಿನ್ನ ಹಾಕೋದನ್ನು ಮರಿಬೇಡಿ. ಅಮ್ಮಂಗೆ ಸೀರೆ ಉಡಿಸೋವಾಗ ಅಥವಾ ಮಡ್ಲಕ್ಕಿನಲ್ಲಿ ಸೀರೆ ಇಡೋವಾಗ ಬಾರ್ಡರ್ ಇಲ್ಲದೆ ಇರೋವಂಥ ಸೀರೆ, ಬ್ಲ್ಯಾಕ್ ಮಿಕ್ಸ್ ಜಾಸ್ತಿ ಇರೋ ಡಾರ್ಕ್ ಕಲರ್ ಸೀರೆನ ಇಡಬೇಡಿ. ಅಂದರೆ ಈ ರೀತಿ ಲೈಟ್ ಕಲರ್ ಹಾಗೆ ಬಾರ್ಡರ್ ಇರೋವಂಥ ಸೀರೆನೇ ಆ ತಾಯಿಗೆ ಉಡಿಸಿ. ಇನ್ ಕೇಸ್ ಸೀರೆ ತೊಗೊಳಕ್ಕೆ ಶಕ್ತಿ ಇಲ್ಲ ಅಂದರೆ ಬ್ಲೌಸ್ ಪೀಸ್ನ ನಿಮ್ಮ ಶಕ್ತಿಗೆ ಅನುಸಾರ ಬ್ಲೌಸ್ ಪೀಸ್ ಪರ್ಚೇಸ್ ಮಾಡಿ ಕಳಸಕ್ಕೆ ಉಡಿಸಿ ಅಲಂಕಾರ ಮಾಡ್ಬೋದು. ನೆಕ್ಸ್ಟು ನಿಮ್ಮ ಅಲಂಕಾರಕ್ಕೆ ತಕ್ಕ ಹಾಗೆ ಬಿಂದಿಗೆ, ಚೊಂಬು, ಪೀಟೆ ಅಥವಾ ಮಣೆ, ಅದ್ರ ಮೇಲೆ ಹಾಕೋದಕ್ಕೆ ಬಿಳಿ ಪಂಚೆನ ತೆಗೆದಿಟ್ಕೊಳ್ಳಿ. ಮಣೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಅಕ್ಕಿ ಹಿಟ್ಟಿಂದ ಪುಟ್ಟ ರಂಗೋಲಿ ಹಾಕಬೇಕಾಗತ್ತೆ. ಹಾಗಾಗಿ ಅಕ್ಕಿ ಹಿಟ್ಟು, ಅದ್ರ ಮೇಲೆ ಇಡೋದಕ್ಕೆ ಬಾಳೆ ಎಲೆ, ಅದ್ರ ಮೇಲೆ ಹಾಕೋದಕ್ಕೋಸ್ಕರ ಅಕ್ಕಿ ಇದಿಷ್ಟನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಅಮ್ಮನ್ನ ಕೂರಿಸಿ ಅಲಂಕಾರ ಮಾಡೋರು ಅಮ್ಮನ ಕೈಕಾಲು, ಗೆಜ್ಜೆ ವಸ್ತ್ರ, ಬಳೆ, ಸರ, ತಾಳಿ ಅಥವಾ ಅರಶಿನ ಕೊಂಬು, ಡಾಬು, ಕಾಲುಂಗ್ರ, ಅಮ್ಮನ ಮುಖವಾಡದಿಂದ ಇಡೋದಕ್ಕೆ ತೆಂಗಿನಕಾಯಿ ಹಾಗೆ ಜಡೆ ಇಷ್ಟು ಬೇಕಾಗತ್ತೆ, ತೆಗೆದಿಟ್ಕೊಳ್ಳಿ. ಬಿಂದಿಗೆಗೆ ಅಥವಾ ಕಳಸಕ್ಕೆ ಅಲಂಕಾರ ಮಾಡೋರು ಕೋಲು, ದಾರ, ಗುಂಡ್ಪಿನ್ನು, ಬಟ್ಟೆ ಪಿನ್ನು, ಡಬಲ್ ಗಮ್ ಟೇಪು, ಸೂಜಿ ದಾರ ಇದೆಲ್ಲ ಬೇಕಾಗತ್ತೆ. ಅಥವಾ ನಿಮ್ಗೆ ಯಾವುದಾದ್ರೂ ಬೇರೆ ನೆಸೆಸಿಟಿ ಇದೆ ಅಂದರೆ ಆ ವಸ್ತುನ ಕೂಡ ಮೊದಲೇ ತೆಗೆದಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಅಮ್ಮನ ಆಕರ್ಷಣೆಗೋಸ್ಕರ ಸುಗಂಧ ದ್ರವ್ಯಗಳನ್ನ ಬಳಸೋ ಹಾಗಿದ್ರೆ
ಜವ್ವಾದು, ರೋಸ್ ವಾಟರ್, ಪಚ್ಕರ್ಪೂರ ಅಥವಾ ಬೇರೆ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮೊದಲೇ ತೆಗೆದಿಟ್ಕೊಂಬಿಡಿ. ಎಂಟ್ರೆನ್ಸ್ ಡೆಕೋರೇಷನ್ಗೋಸ್ಕರ ರಂಗೋಲಿ ಪುಡಿ, ರಂಗೋಲಿ ಕಲರ್ಸ್, ಸ್ಟೆನ್ಸಿಲ್ಸ್, ಉರ್ಲಿ ಬೌಲ್ ಮತ್ತು ಫೈನಲ್ ಡೆಕೋರೇಷನ್ಗೋಸ್ಕರ ಪ್ಲಾಸ್ಟಿಕ್ ಹೂ ಬಳಸೋ ಹಾಗಿದ್ರೆ ಪ್ಲಾಸ್ಟಿಕ್ ಹೂ ಅಥವಾ ಬೇರೆ ಯಾವುದಾದ್ರೂ ಅಲಂಕಾರಿಕ ವಸ್ತುಗಳಿದ್ರೆ ಅದನ್ನು ಕೂಡ ಮುಂಚಿನ ದಿನವೇ ತೆಗೆದಿಟ್ಕೊಂಬಿಡಿ. ಸೊ ಅವತ್ತಿನ ದಿನ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಹೂಗಳನ್ನ ನಿಮ್ಮ ಶಕ್ತಿಗೆ ಅನುಸಾರ ತಗೊಳ್ಳಿ. ಅಂದರೆ 3 ಥರ, 5 ಥರ, 9 ಥರ. ಬಿಡಿ ಹೂ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಡೆಕೋರೇಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಮುತ್ತೈದೆಯರಿಗೆ ಕೂಡ ಕೊಡ್ಬೋದು. ತಾವರೆ ಹೂ ಇಡೋದನ್ನು ಮಾತ್ರ ಮರಿಬೇಡಿ. ಇದನ್ನು ಬಿಟ್ಟು ದೀಪ, ಆರತಿ ತಟ್ಟೆ, ಪ್ರಸಾದದ ಬಟ್ಲು, ತಿಂಡಿ ಜೋಡಿಸೋದಕ್ಕೆ ಟ್ರೇ ಎಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡಿರಿ. ಹಾಗೆ ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ, ಮನೆ ಒರೆಸೋ ಬಟ್ಟೆ ಕೂಡ ತೆಗೆದಿಟ್ಕೊಂಡಿರಿ. ಹಬ್ಬದ ದಿನ ನಾವು ಕೂಡ ಚೆನ್ನಾಗಿ ಕಾಣಬೇಕಲ್ವಾ? ಹಾಗಾಗಿ ನಾವು ಉಟ್ಕೊಳ್ಳೋ ಅಂಥ ಸೀರೆ, ಬಳೆ, ಒಡವೆ ಎಲ್ಲ ಮೊದಲೇ ತೆಗೆದಿಟ್ಕೊಂಡಿದ್ರೆ ಅವತ್ತಿನ ದಿನ ಚೆನ್ನಾಗಿ ರೆಡಿ ಆಗ್ಬೋದು. ಇನ್ನು ಖಾರ ತಿಂಡಿಗಳು ಅಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇದೆಲ್ಲ 1-2 ದಿನ ಮುಂಚೆನೇ ಮಾಡಿಟ್ಕೊಳ್ಬೋದು. ಹಾಗೆ ಸಿಹಿ ತಿಂಡಿಗಳು ಅಂದರೆ ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ ಇದನ್ನೆಲ್ಲ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಅವತ್ತಿನ ದಿನ ಸಿಂಪಲ್ಲಾಗಿ ಪ್ರಸಾದ ಮಾಡ್ತೀನಿ ಅನ್ನೋರು ಅನ್ನನ ಬೇಯಿಸ್ಕೊಂಡು ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ 3 ಥರ ಪ್ರಸಾದನ ಇಡ್ಬೋದು. ಇಲ್ಲ ಪಾಯಸ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರೋ ಐಟಮ್ ಕೂಡ ಹಿಂದಿನ ದಿನವೇ ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ಇದರಲ್ಲಿ ನನಗೆ ತೋಚಿದಷ್ಟು ಐಟಮ್ಸ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಕೆಲವ್ರಿಗೆ ಇದು ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು, ಕೆಲವ್ರಿಗೆ ಏನೋ ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಅನಿಸಿಕೆ ಏನಿದ್ರೂ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಸೇ ನಂಗೆ ಮೋಟಿವೇಶನ್. ಈ ವಿಡಿಯೋ ಖಂಡಿತ ಕೆಲವೊಂದಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಯೂಸ್ಫುಲ್ ವಿಡಿಯೋ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಇಷ್ಟೆಲ್ಲ ಸಾಮಾನು ಬೇಕಾ ಅಂದರೆ ಖಂಡಿತ ಇಲ್ಲ. ನೀವು ಹಬ್ಬನ ಆಡಂಬರವಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಕೆಲವೊಂದು ವಸ್ತುಗಳು, ಸಣ್ಣ ಪುಟ್ಟ ವಸ್ತುಗಳು ಮಿಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿರೋದು. ನೀವು ಇಷ್ಟು ವಿಜೃಂಭಣೆಯಾಗಿ ಮಾಡಲ್ಲ, ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನ್ನೋ ಹಾಗಿದ್ರೆ ದೇವ್ರ ಮನೆಯಲ್ಲಿ ಯಾವ ಪ್ಲೇಸಲ್ಲಿ ನೀವು ತಾಯಿ ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ಲಿ ಆ ಪ್ಲೇಸನ್ನು ಉಪ್ಪು ಮತ್ತು ಅರಿಶಿಣದಿಂದ ಶುದ್ಧಿ ಮಾಡಿ ಅದ್ರ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ವರಮಹಾಲಕ್ಷ್ಮಿ ಅಂದರೆ ಕಳಸನ ಕೂರಿಸ್ಬೋದು. ಕಳಸಕ್ಕೆ ವಿಳೆದೆಲೆ ಬದಲು ಮಾವಿನ ಎಲೆ ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿ 5 ಮಾವಿನ ಎಲೆ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಕೂಡ ನೀವು ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ನಿಮಗೆ ಇಷ್ಟ ಆಗತ್ತೆ ಅನ್ನೋ ಹಾಗಿದ್ರೆ ಆ ಕಳಸಕ್ಕೇ ನೀವು ಇವಾಗ ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋಗಳು ಬಂದಿದೆ, ಕಳಸಕ್ಕೆ ಸೀರೆ ಉಡಿಸೋ ಥರ, ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸೋ ಥರ ಇದೆ. ಆ ಥರ ಯಾವುದಾದ್ರೂ ಒಂದು ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸೋ ವಿಡಿಯೋನ ನೋಡಿ ಕಳಸಕ್ಕೇ ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸಿ ಅದಕ್ಕೆ ಅಲಂಕಾರ ಮಾಡಿ ಕೂಡ ತೃಪ್ತಿ ಪಟ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸೇ ನಂಗೆ ಮೋಟಿವೇಶನ್. ಒಂದು ವೇಳೆ ಈ ವಿಡಿಯೋ ನನ್ನ ಸುತ್ತಮುತ್ತ ಇರೋರಿಗೆ ಅಂದರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಹಾಗಿದ್ರೆ ಆ ಥರ ಕ್ಲೋಸ್ ಸರ್ಕಲ್ ಇರೋರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಹಾಗೆ ನನ್ನ ವಿಡಿಯೋಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ನಮಸ್ತೆ.